ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾವಿವತ್ತು ರೆಡಿಯಾಗಿ ಫಾಲ್ಸ್ಗೆ ಹೋಗೋಣ ಅಂದರೆ ಗಗನಚುಕ್ಕಿ ಬಟ್ಚುಕ್ಕಿಗೆ ಹೋಗೋಣ ಅಂತಂದ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ರೆಡಿ ಆದ್ವಿ. ನಮ್ಮ ಮನೇಲಿ ಎಲ್ಲರನ್ನೂ ಕರೆದ್ವಿ, ಆದರೆ ನಾವು ಇಲ್ಲೇ ಇದ್ದೀವಿ, ನಾವು ಯಾವಾಗಾದರೂ ಹೋಗ್ತೀವಿ, ನೀವು ಹೋಗಿ ಅಂತ ಹೇಳಿದ್ರು. ಅದಕ್ಕೇ ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಫಾಲ್ಸ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ನಾವು ಹೊರಡ್ಬೇಕಾದ್ರೇ ಸ್ವಲ್ಪ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಆದರೂ ನಮ್ಮ ಯಜಮಾನ್ರು ಅವ್ರಿಗೆ ಕೋಲ್ಡೆಲ್ಲ ಆಗೋಲ್ಲ, ಆದರೆ ನನಗೆ ಈ ಸಣ್ಣ ಮಳೆಯಲ್ಲಿ ಈ ಥರ ನೆನ್ಕೊಂಡು ಆರಾಮಾಗಿ ಹೋಗಿ ಬರೋದೇ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಬೈಕಲ್ಲಿ ಹೊರಡಬೇಕಾದ್ರೆ ನೋಡಿ, ಇದೇನೇ ಫಸ್ಟ್ ಸೇತುವೆ ಇದ್ದಿದ್ದು. ಅಂದರೆ ಇವಾಗಲೂ ಕೂಡ ಇದೆ, ಅಂದರೆ ಇವಾಗ ಜಾಸ್ತಿ ಅಲ್ಲೇನು ಓಡಾಡಲ್ಲ, ಹೊಸ ಸೇತುವೆಲಿ ಓಡಾಡ್ತಾರೆ. ಇದೇನೇ ಫಸ್ಟ್ ಇದ್ದಿದ್ದು ಹಳೆ ಸೇತುವೆ, ಸತ್ತಿಗಾಲಿ ಸೇತುವೆ. ಈ ಹೊಸ ಸೇತುವೆಗಿಂತ ನಮಗೆ ಜಾಸ್ತಿ ಹಳೆ ಸೇತುವೆಲೇ ಜಾಸ್ತಿ ಮೆಮೊರಿ ಇರೋದು. ಯಾಕಂದರೆ ನಾವು ಈ ಸೇತುವೆನ ಕಿತ್ತಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಆವಾಗ ಊರಿಗೆ ಹೋಗಬೇಕು ಅಂದಾಗ ತೆಪ್ಪದಲ್ಲಿ ಈ ಕಡೆ ದಡದಿಂದ ಆ ಕಡೆ ದಡಿಗೆಲ್ಲ ಹೋಗಿದ್ದೀವಿ. ಏನೋ ಒಂಥರ ಆವಾಗ ಒಂದು ಕಡೆ ಭಯ ಆಗೋದು, ಸೆಂಟ್ರಲ್ ದಬ್ಬಾಗೋಗ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ನಾವು ಯೋಚನೆ ಮಾಡ್ತಾಯಿದ್ವಿ. ಅಂದರೆ ಒಂಥರ ಭಯ. ಆವಾಗ ಚಿಕ್ಕವ್ರು ನಾವು ಅಂದರೆ ನಾವು 9th 10th ಇರ್ಬೋದು, ಐ ಥಿಂಕ್ 10th. ಆ ಟೈಮಲ್ಲಿ ಊರಿಗೆ ಹೋಗಬೇಕು ಅಂದಾಗೆಲ್ಲ ಅಲ್ಲಿ ಹೋಗಲೇಬೇಕು ತೆಪ್ಪದಲ್ಲಿ, ಇಲ್ಲಾಂದರೆ ಹೋಗಿಲ್ಲ. ಅದನ್ನೆಲ್ಲ ಹೇಳ್ಕೊತ ನಮ್ಮ ಯಜಮಾನ್ರಿಗೆ ಮಾತಾಡ್ಕೊಂಡು ಹೊರಟ್ವಿ. ಹಾಗೆ ನಾವು ಶಿವನ ಸಮುದ್ರಕ್ಕೆ ಎಂಟ್ರಿ ಕೂಡ ಆದ್ವಿ. ನೋಡಿ, ಇದು ನಾವು ಹೋಗ್ತಾ ಇರೋದು ಹೊಸ ಸೇತುವೆ. ಶಿವನ ಸಮುದ್ರದಲ್ಲಿ ಹಳೆ ಸೇತುವೆ ಇರೋದು ಆ ಕಡೆ. ಈ ಹಳೆ ಸೇತುವೆದೇನು ಅಂದರೆ ತುಂಬ ಮೂವಿಗಳಲ್ಲಿ ನೀವು ಕೂಡ ನೋಡಿರ್ತೀರ. ಮೇಯ್ನಾಗಿ ನೀವು ದೊರೆ ಮೂವಿ ನೋಡಿರ್ತೀರ, ಅದರಲ್ಲಂತೂ ಈ ಸೇತುವೆ ಇದ್ದೇ ಇರುತ್ತೆ. ಸುಮಾರು ಸಾಂಗಲ್ಲಿ ಸೀನಲ್ಲಿ ಈ ಸೇತುವೆನ ನೀವು ಬೇಕಾದ್ರೆ ಗಮನಿಸ್ಬೋದು. ನಾನು ಅದನ್ನು ಕೂಡ ಹೇಳ್ತಾ ಇದ್ದೆ. ಆದರೆ ಇವಾಗ ಆ ಸೇತುವೆಯಲ್ಲಿ ಅಲೋ ಇಲ್ಲ, ಅಂದರೆ ಫೋಟೋಸ್ ವಿಡಿಯೋಸ್ ಮಾಡ್ಕೋಬೋದು ಅಷ್ಟೇ. ಹಾಗೆಯೇ ಸ್ಟಾರ್ಟಿಂಗ್ ಶಿವನ ಸಮುದ್ರ ಸ್ಟಾರ್ಟಿಂಗ್ಲೇ ರಂಗನಾಥಿ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿ ಮಧ್ಯರಂಗ ಅಂತ ಕೂಡ ಅಂತಾರೆ ದೇವಸ್ಥಾನನ. ಅದನ್ನು ಕೂಡ ಹೇಳಿದೆ, ಯಾಕಂದರೆ ಹೇಳಲೇಬೇಕಲ್ವ, ನಮ್ಮೂರಿಗೆ ಬಂದಮೇಲೆ ನಮ್ಮೂರ ದೇವಸ್ಥಾನಗಳ ಬಗ್ಗೆ ಹೇಳಲೇಬೇಕಲ್ವ. ನೆಕ್ಸ್ಟ್ ಇರೋದೆ ಸೋಮನಾಥೇಶ್ವರ ದೇವಸ್ಥಾನ. ಇಲ್ಲಿ ಶ್ರೀಚಕ್ರ ಇದೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಆದಿಶಕ್ತಿ ಮಾರಮ್ಮನಿಗೆ ಒಂದು ನಮಸ್ಕಾರ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೇನೆ ಬಟ್ಚುಕ್ಕಿ ಫಾಲ್ಸ್ಗೆ. ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗು ಫಸ್ಟು ಒಂದು 10 ರೂಪೀಸ್ ತೊಗೊಂಡ್ರು, ಮತ್ತು ಅಲ್ಲಿ ಪಾರ್ಕಿಂಗು ಕೂಡ ಒಂದು 10 ರೂಪೀಸ್ ತೊಗೊಂಡ್ರು. ಯಜಮಾನ್ರು ಯಾಕೆ ಇಲ್ಲೂ ತೊಗೊಳ್ತಿದ್ದೀರಾ ಅಲ್ಲೂ ತೊಗೊಳ್ತಿದ್ದೀರಾ ಅಂತ ಕೇಳಿದ್ರು. ಅದು ನಮಗೆಲ್ಲ ಗೊತ್ತಿಲ್ಲ, ನೀವು ಅವ್ನಿಗೆ ಹೇಳಿದರೆ ನಾವು ತೊಗೊತಿದ್ದೀವಿ ಅಂತ ಸ್ವಲ್ಪ ಲೇಸಿಯಾಗಿಯೇ ಹೇಳಿದ್ರು. ಹೋಗ್ಲಿ ಬಿಡಿ, ಏನು ಸುಮ್ಮನೆ ನೋಡೋಕೆ ಬಂದಿದ್ದೀವಿ, ಫಾಲ್ಸ್ ಎಲ್ಲ ಒಂಥರ ಮಜಾ ಮಾಡೋದಕ್ಕೆ ಬಂದಿದ್ದೀವಿ, ಏನು ಇದೆಲ್ಲ ಬೇಡ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡು ಮುಂದೆ ಹೊರಟ್ವಿ. ಅಂದರೆ ನಾನು ಅಂದ್ಕೊಂಡೆ ನಾರ್ಮಲ್ಲಾಗಿ ಇವತ್ತು ರಶ್ ಇರೋಲ್ಲ ಬಿಡು, ಇವತ್ತು ಬುಧವಾರ ಅಲ್ವಾ, ರಶ್ ಇರೋಲ್ಲ. ಆಲ್ಮೋಸ್ಟ್ ಯಾವಾಗ್ಲೂ ಸಂಡೇ ಮಂಡೇ ಆ ಥರ ರಶ್ ಇರುತ್ತೆ ಬಿಡು, ರಶ್ ಇರೋಲ್ಲ ಅಂತ ನಾನು ಅಂದ್ಕೊಂಡೆ. ನನಗಂತೂ ಆವಾಗಲೇ ಗೊತ್ತಾಗಿದ್ದು, ವೀಕೆಂಡ್ ಅಂತಲ್ಲ, ಇವಾಗೆಲ್ಲ ಯಾವ ಡೇಸ್ಗಳಲ್ಲೂ ಕೂಡ ರಶ್ ಇರುತ್ತೆ ಅಂತ. ಯಾಕಂದರೆ ಈ ಟೈಮಲ್ಲೇ ತುಂಬ ಮಳೆ ಬರೋದು. ಹಾಗೆಯೇ ಈ ಥರ ಫಾಲ್ಸ್ ಆಗ್ಬೋದು, ಕೆರೆ ಆಗ್ಬೋದು, ಹೊಳೆ ಆಗ್ಬೋದು, ಎಲ್ಲ ಕೂಡ ತುಂಬಿರೋದು ಈ ಟೈಮಲ್ಲೇ. ಅದಕ್ಕೇ ನನ್ನ ಥರನೇ ಜನಗಳು ನೋಡ್ಕೊಂಡು ಬರೋಣ ಅಂತ ಬಂದಿರ್ತಾರಲ್ವಾ ಅಂತ ಅಂದ್ಕೊಂಡೆ. ಅಷ್ಟೊಂದು ರಶ್ ಇದ್ದು, ಸಿಕ್ಕಾಪಟ್ಟೆ ರಶ್ಶು. ಅದರಲ್ಲೂ ಜಾಸ್ತಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಿರೋದು, ಆಮೇಲೆ ಫ್ಯಾಮಿಲಿನೇ ಜಾಸ್ತಿ ಬಂದಿದ್ದು. ಸ್ಕೂಲ್ ಮಕ್ಕಳು ಅಂದರೆ ಪೇರೆಂಟ್ಸ್ ಏನಿರಲ್ಲ, ಮಾಮೂಲಿ ಟೀಚರ್ಸ್ ಇರ್ತಾರೆ, ಲೈನಿಗೆ ಬರ್ತಾರೆ, ಜಾಸ್ತಿ ಫೋಟೋಸ್ ಗಿಡೋಸ್ ಆ ಥರ ಏನೂ ಇರೋಲ್ಲ. ಬರ್ತಾರೆ, ಹಿಂಗೆ ಲೈನಲ್ಲಿ ಕೂರಿಸ್ತಾರೆ, ತೋರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಫ್ಯಾಮಿಲಿ ಮಾತ್ರ ತುಂಬ ಅಂದರೆ ತುಂಬ ಇದ್ದರು. ಅದೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಫಾಲ್ಸಲ್ಲಿ ಆ ನೀರು ಬೀಳ್ತು ಶಬ್ದ ಅಂತೂ ಅದನ್ನು ಮರೆಯೋದಕ್ಕೂ ಹೋಗಲ್ಲ, ನೆನೆಸ್ಕೊಂಡು ತೃಪ್ತಿ ಪಡ್ಕೋಬೇಕು, ಆ ಥರ ಇತ್ತು. ಹಾಗೆಯೇ ಗಿಡ ಆಗ್ಬೋದು, ಮರ ಆಗ್ಬೋದು, ಫುಲ್ ಹಸಿರಿಂದ ತುಂಬಿರೋವಂಥದ್ದನ್ನ ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ನೀರಂತೂ ಈ ಥರ ತುಂಬಿ ಉಕ್ಕಿ ಹರಿತಿರೋದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು, ಅಲ್ಲಿ ಚಿರುಮುರಿ ಕೂಡ ಚೆನ್ನಾಗಿ ಮಾಡ್ತಾರೆ. ಆ ಚಿರುಮುರಿನ ತೊಗೊಂಡು ನಾವು ಈ ಕಡೆಯಿಂದನೇ ಗಗನಚುಕ್ಕಿ ನೋಡ್ಕೊಳ್ಳೋಣ, ಆ ಕಡೆಗೆ ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ದರ್ಗಾದಿಂದ ಆ ಕಡೆಯಿಂದ ಕಾಣುತ್ತೆ ಗಗನಚುಕ್ಕಿ, ಈ ದಡದಿಂದ ಅಲ್ಲೇ ನೋಡ್ಕೊಂಡು ಹೋಗೋಣ ಬಿಡು ಅಂತಂದ್ಬಿಟ್ಟು ಹೊರಟ್ವಿ. ನಾನು ಮತ್ತು ನಿಮ್ಮ ಯಜಮಾನ್ರು ದರ್ಗದ ಹತ್ರಕ್ಕೆ ಹೋದ್ವಿ. ಹಾಗೆಯೇ ನೀರು ಕೂಡ ಅಲ್ಲಿ ಕೂಡ ತುಂಬ ಉಕ್ಕಿ ಹರಿತಾಯಿತ್ತು ಅಂತಲೇ ಹೇಳ್ಬೋದು. ಅಂದರೆ ಒಂದು ಸ್ವಲ್ಪ ಅಲ್ಲಿ ಫುಲ್ಲು ಗಲೀಜೆಲ್ಲ ಹಾಕಿದ್ರು, ಬಾಟಲ್ಸ್ ಅದೆಲ್ಲ ಜಾಸ್ತಿ ಹಾಕಿದ್ರು ಅಂತ ಅನ್ನಿಸ್ತು. ಆದರೆ ನೀರು ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲೂ ಕೂಡ ಫೋಟೋಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಹೊರಟಾಗ ಈ ಕಡೆ ಮಾಮೂಲಿ ಎಂಟ್ರೆನ್ಸಲ್ಲೇ ಇಲ್ಲಿ ಟಗರು ಪಲ್ಯ ಮೂವಿ ಎಲ್ಲ ಮಾಡಿದ್ರಲ್ವಾ, ಫಸ್ಟ್ ಸೀನ್ ಇಲ್ಲೇ ಅಲ್ವಾ ಅಂತೆಲ್ಲ ನಮ್ಮ ಯಜಮಾನ್ರಿಗೆ ತೋರಿಸ್ಕೊಂಡು ಹೊರಟೆ. ಹಾಗೆಯೇ ಹೊರಟ್ಬೇಕಾದ್ರೆ
ಇಲ್ಲೂ ಕೂಡ ಒಂದು ವಿಷಯ ಇದೆ. ಏನು ಅಂದರೆ, ಇದು ನಾವು ಹೋಗ್ತಾ ಇರೋದು ಹೊಸ ಸೇತುವೆ, ಪಕ್ಕದಲ್ಲಿ ಇನ್ನೊಂದು ಹಳೆ ಸೇತುವೆ, ಅದ್ರ ಈ ಕಡೆಯಿಂದ ಇನ್ನೊಂದು ಹಳೆ ಸೇತುವೆ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಝೂಮಲ್ಲಿ, ಹಾಗೆ ಇನ್ನೊಂದು ಹೊಸ ಸೇತುವೆ ಕಾಣುತ್ತೆ. ಟೋಟಲಿ 4 ಸೇತುವೆ ಕೂಡ ಕಾಣುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗು ಶಿವನ ಸಮುದ್ರಲ್ಲೂ ಕೂಡ 2 ಸೇತುವೆ, ಸತಿಗಾಲ್ ಸೇತುವೆಯಲ್ಲೂ ಕೂಡ 2 ಸೇತುವೆ, ಆ 4 ಸೇತುವೆ ಕೂಡ ಒಂದೇ ಕಡೆ ಕಾಣಿಸುತ್ತೆ. ಅದನ್ನು ಕೂಡ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿದೆ ಅಲ್ವಾ, ಟೋಟಲಾಗಿ ಫುಲ್ ಒಂದೇ ಲೈನಲ್ಲಿ ಕಾಣುತ್ತೆ. ಅಂದರೆ ನೀವು ಝೂಮ್ ಮಾಡಿದ್ರೆ ಕಾಣುತ್ತೆ, ನಮಗೆ ಅಲ್ಲಿ ನಮಗೆ ಮಾಮೂಲಿ ಡೈರೆಕ್ಟಾಗಿ ನೋಡಿದ್ರೆ ನಮ್ಗೆ ನೀಟಾಗಿಯೇ ಕಾಣುತ್ತೆ. ಅದನ್ನೆಲ್ಲ ಮಾತಾಡಿಕೊಂಡು ಈ ಸರಿ ಹೊಸ ಸೇತುವೆ ಕಡೆಯಿಂದ ಹೋಗೋಣ, ಸತಿಗಾಲ್ ಹೊಸ ಸೇತುವೆ ಕಡೆಯಿಂದ ಹೋಗೋಣ ಅಂತ ಹೇಳಿದ್ರು. ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಇವಾಗ ಎಷ್ಟು ನೀಟಾಗಿದೆ ಅಂತ. ಅಂದರೆ ನಮ್ಮದು ಸತಿಗಾಲ್ ಹಳೆ ಸೇತುವೆಯಲ್ಲಿ ಒಂದು ಬಸ್ಸು ಆಪೋಸಿಟ್ ಬಂದರೆ ಇನ್ನೊಂದು ಬಸ್ಸು ಫುಲ್ ಟ್ರಾಫಿಕ್ ಆಗ್ತಾಯಿತ್ತು. ಆದರೆ ಇಲ್ಲ, ಆ ಥರ ಅಲ್ಲ, 2 ಬಸ್ ಬಂದರೂ ಕೂಡ ಒಂದು ಸೈಡಿಂದ ಆರಾಮ್ಸೆ ಹೋಗ್ಬೋದು, ಅಷ್ಟು ದೊಡ್ಡದಾಗಿದೆ. ಅಂದರೆ ನಮಗೆ ಹಳೆ ಸೇತುವೆ ಫೀಲ್ಗೆ ಇದು ಹೊಸ ಸೇತುವೆ ಬರೋಲ್ಲ. ಯಾಕಂದರೆ ನೀರು ನಮ್ಮ ಹತ್ರದಲ್ಲೇ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ಹಳೆ ಸೇತುವೆಯಲ್ಲಿ. ಆದರೆ ಹೊಸ ಸೇತುವೆಯಲ್ಲಿ ಆ ಥರ ಅನಿಸಲ್ಲ. ಫುಲ್ಲು ಇದು ಲೆಂತ್ ಇದೆ. ಹಾಗೆಯೇ ಎಷ್ಟೇ ನೀರು ಬಂದ್ರೂ ಅದು ಹೆಚ್ಚು ಕಮ್ಮಿ ಅಲ್ಲಿ ಇದು ಕಟ್ಟಡದ ಹತ್ರಕ್ಕೆ ಬರೋದೇ ಇಲ್ಲ ಅನಿಸುತ್ತೆ, ಅಷ್ಟೊಂದು ದೊಡ್ಡದಾಗಿದೆ, ಫುಲ್ಲು ಉದ್ದ ಇದೆ. ಅದಕ್ಕೇ ಆ ಥರ ಅನಿಸಲ್ಲ. ಅದೇ ಸೇಫ್ಟಿ ಅಂತೂ ಚೆನ್ನಾಗಿದೆ. ಅದೆಲ್ಲ ತೋರಿಸ್ಕೊಂಡು ನಮ್ಮ ಯಜಮಾನ್ರ ಜೊತೆ ಮಾತಾಡಿಸ್ಕೊಂಡು, ಆದರೆ ನೀರಂತೂ ಯಾಕೋ ಸ್ವಲ್ಪ ಕಮ್ಮಿ ಅಂತಲೇ ಅನ್ನಿಸ್ತು. ನೋಡಿ ಅಲ್ಲಿ ಫುಲ್ಲೆಲ್ಲ ಹಂಗಂಗೆ ನೀರೆಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ಕಾಣಿಸ್ತಿದೆ. ಒಳಗಡೆ ಇರೋವಂಥ ಬಂಡೆಗಳಾಗ್ಬೋದು, ಕಲ್ಲಾಗ್ಬೋದು, ಅದೆಲ್ಲ ಆರಾಮ್ಸೆ ಕಾಣಿಸ್ತಿದೆ. ನೀರಾದರೆ ಅದೆಲ್ಲ ಫುಲ್ ಕವರ್ ಆಗಿಬಿಡುತ್ತೆ, ತುಂಬ ನೀರಿದ್ರೆ ಅದೆಲ್ಲ ಫುಲ್ ಕವರ್ ಆಗಿಬಿಡುತ್ತೆ. ಹಾಗೆಯೇ ಅದೆಲ್ಲ ಮಾತಾಡ್ಕೊಂಡು ಬರಬೇಕಾದ್ರೆ ಹೀಗೆ ನೋಡಿ, ಇದೇ ಹೊಸ ಸೇತುವೆಯಲ್ಲಿ ಸ್ಟ್ರೈಟಾಗಿ ಹೇಗೇ ಹೋದರೆ ಮಳವಳ್ಳಿ ಕಡೆ ಹೋಗ್ಬೋದು ನಾವು. ಹಾಗೆ ನಾವೇನಾದ್ರೂ ಬೆಳ್ಕವಾಡಿ ಈ ಕಡೆ ಏನಾದ್ರೂ ತಲಕಾಡು ಈ ಕಡೆ ಎಲ್ಲಾರು ಹೋಗಬೇಕು ನಾವು ಅಂತಂದರೆ ಇಲ್ಲೊಂದು ಚಿಕ್ಕ ರೋಡ್ ಇದೆ. ಈ ಕಡೆ ಲೆಫ್ಟ್ ಕಡೆ ಟರ್ನ್ ಮಾಡಿಕೊಂಡ್ರೆ ನಾವು ಈ ಕಡೆಯಿಂದ ಡೌನಲ್ಲಿ ಹೋಗ್ಬೋದು. ಇಲ್ಲೇ ನಾವು ಮಳವಳ್ಳಿಗೆ ಹೋಗಬೇಕು ಅಂತಂದರೆ ಸ್ಟ್ರೈಟಾಗಿ ಹೋಗ್ಬೋದು. ಕೆಲವೊಂದು ಬಸ್ ಕೂಡ ಈ ಥರ ಟರ್ನ್ ತೊಗೊಳುತ್ತೆ. ನಾವೇ ಕೂಡ ನೋಡಿದ್ವಿ ಬಸ್ನ ಅದು ಹೋಗ್ಬೇಕಾದ್ರೆ. ನನಗಂತೂ ಭಯ ಆಯ್ತಿತ್ತು. ನಾವು ಬೈಕಲ್ಲೆಲ್ಲ ಹೋಗ್ಬೋದು, ಬಸ್ ಹಿಂಗೆ ಹೋಗ್ತಾ ಇದ್ದಾರೆ, ಏನಾದ್ರೂ ಫುಲ್ಲು ಡೌನ್ ಇದೆ, ಏನಾದರೂ ಸ್ಲಿಪ್ ಆದರೆ ಏನು ಮಾಡ್ತಾರಪ್ಪ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ. ಹಾಗೆ ಅದನ್ನು ಮಾತಾಡಿಕೊಂಡು ಹೊರಟ್ವಿ. ಈ ರೋಡಲ್ಲಿ ಕೂಡ ಟಗರು ಪಲ್ಯದು ಸಾಂಗ್ ಇದೆ, ಟಗರು ಪಲ್ಯ ಮೂವಿದು, ಅದನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಹಾಗೆಯೇ ಈ ಕೆರೆ ನೋಡಿದಾಗ ನನಗೊಂದು ನೆನಪಾಯಿತು. ನಮ್ಮ ಸ್ಕೂಲ್ ಟೈಮಲ್ಲಿ ನಾವು ಬಿಟ್ಟು ಕ್ಲಾಸ್ಗೆ ಹೋದ ತಕ್ಷಣ ಏನಾದರೂ ಒಂದು ದೇವ್ರಿಗೆ ಹಾರ ಹಾಕಬೇಕು ಅಂತ ನಾವು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಥರ ಮಾತಾಡ್ಕೊತಿದ್ವಿ. ಆವಾಗ ಇಲ್ಲಿ ತಾವರೆ ಹೂ ಕಿತ್ಕೊಂಡು ಬರ್ತೀನಿ ಅಂತ ಒಂದಿಬ್ಬರು ಹುಡುಗರು ಬಂದಿದ್ದರು. ಅವರು ಈ ಕೆರೆಯಲ್ಲಿ ಮುಳುಗಿ ತೀರೋಗ್ಬಿಟ್ರು. ಅದಾದಮೇಲೆ ಯಾವುದೇ ಮಕ್ಕಳನ್ನ ಸ್ಕೂಲ್ ಬೆಲ್ ಹೊಡೆದ್ಮೇಲೆ ಬಿಡ್ತಿರ್ಲಿಲ್ಲ. ಈ ಥರ ಒಂದು ವಿಷಯ ಆಯಿತು ಅಂತ ಕೂಡ ನಮ್ಮ ಯಜಮಾನ್ರಿಗೆ ಹೇಳಿದೆ. ಇದೆಲ್ಲ ನೆನಪಿಗೆ ಬಂತು. ಇದೆಲ್ಲ ನೆನೆಸ್ಕೊಂಡು ಅಷ್ಟೊತ್ತಿಗೆ ಟೈಮು ಆಗಿತ್ತು. ಮನೆಗೆ ಬಂದ್ವಿ. ನಮ್ಮ ಯಜಮಾನ್ರಿಗೆ ಬೈಕೆಲ್ಲ ಓಡಿಸಿ ಸುಸ್ತಾಗಿತ್ತು. ಅದಕ್ಕೆ ಮನೆಗೆ ಬಂದ ತಕ್ಷಣ ರೆಸ್ಟ್ ಮಾಡಿದ್ರು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.